ನಮಸ್ತೆ ಎಲ್ಲರಿಗೂ. ನಾನಿವತ್ತು ಕರ್ನಾಟಕ ಮಂಗಳೂರಿನ ಸ್ಪೆಷಲ್ ಬಸಳೆ ಪುಂಡಿಯನ್ನು ಮಾಡ್ತಾ ಇದ್ದೀನಿ. ತುಂಬಾ ಟ್ರೆಡಿಷ್ನಲ್ ರೆಸಿಪಿ, ತುಂಬಾ ರುಚಿಯಾಗಿರುತ್ತೆ, ಚೆನ್ನಾಗಾಗುತ್ತೆ. ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಪುಂಡಿ ಅಂದರೆ ಕನ್ನಡದಲ್ಲಿ ಕಡುಬು. ನಾನು ಅದಕ್ಕೆ 2 ಗ್ಲಾಸ್ ಆಗುವಷ್ಟು ವೈಟ್ ರೈಸನ್ನು ತಗೊಂಡಿದ್ದೀನಿ. ಆಮೇಲೆ ಅದನ್ನು ಪೌಡರ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಹಾಕಿ. ನೋಡಿ, ಈ ಥರ ಜರಿಯಾಗಿ ಪೌಡರ್ ಮಾಡಬೇಕು. ರವೆ ಅದರಲ್ಲಿ ಪೌಡರ್ ಮಾಡಿಕೊಳ್ಬೇಕು. ಆಮೇಲೆ ಚೆನ್ನಾಗಿ ಒಂದು ಪಾತ್ರಕ್ಕೆ ಹಾಕಿ ಆಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ನಾನೆಲ್ಲ ಪುಡಿ ಮಾಡಿಕೊಂಡೆ 2 ಲೋಟ ಅಕ್ಕಿಯನ್ನು ಕೂಡ. ಈಗ ಚೆನ್ನಾಗಿ ನೀರು ಹಾಕಿ 2-3 ಸಲ ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು. ಈಗ ಒಂದು ಪಾತ್ರೆಗೆ 1.5 ಗ್ಲಾಸ್ ಆಗುವಷ್ಟು, 1 ಗ್ಲಾಸ್ ಮತ್ತು ಚೂರು ನೀರು, 1.5 ಕೂಡ ಸ್ವಲ್ಪ ಕಡಿಮೆ ನೀರು ಹಾಕ್ತಿದ್ದೀನಿ. ತುಂಬ ನೀರು ಹಾಕಿದರೆ ಅಂಟು ಬರುತ್ತೆ. ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಮತ್ತು ಸ್ವಲ್ಪ ಒಂದು 1/4 ಗ್ಲಾಸಷ್ಟು ನೀರು ಎಕ್ಸ್ಟ್ರಾ ಹಾಕಿದೆ ಅಷ್ಟೇ. ಆಮೇಲೆ ಈ ಅಕ್ಕಿ ಏನಿದೆ ನೋಡಿ, ಅಕ್ಕಿ ಇಟ್ಟು ಅದನ್ನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಳ್ಬೇಕು. ಒಂದು 2-3-4 ಸಲ ಆದರೂ ಕ್ಲೀನಾಗಿ ತೊಳೆದುಕೊಳ್ಬೇಕು. ಅಲ್ಲಿವರೆಗೆ ಅಲ್ಲಿ ನೀರು ಕುದೀತಿರ್ತದೆ. ತುಂಬಾ ರುಚಿಯಾಗುತ್ತೆ ಬಸಳೆ ಜೊತೆ ಕಡುಬು ಮಾಡಿದರೆ, ಬಸಳೆ ಸೊಪ್ಪು ಜೊತೆ. ಈಗ ನೀರು ಕೂಡ ಕುದಿ ಬಂತು. ಈಗ ಈ ಅಕ್ಕಿ ಹಿಟ್ಟು ಏನಿದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಕುಚ್ಚಲಕ್ಕಿಯಲ್ಲಿ ಕೂಡ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಸುಲಭ ಆಗುತ್ತೆ. ಕುಚ್ಚಲಕ್ಕಿಯಲ್ಲಿ ಆದರೆ ಅಕ್ಕಿ ನೆನೆಸಿ ಮತ್ತು ಮಿಕ್ಸಿಯಲ್ಲಿ ಕಡಿಬೇಕು. ಇದು ಈ ಥರ ಪೌಡರ್ ಮಾಡಿಟ್ಟರೆ ತುಂಬಾ ಸುಲಭದಲ್ಲಿ ಮಾಡ್ಬೋದು. ಬೆಳಿಗ್ಗೆ ತಿಂಡಿ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಉಂಡೆ ಹದದಲ್ಲಿ ಮಾಡಬೇಕು. ನೀರದೇ ಜಾಸ್ತಿ ಇಟ್ಟರೆ ತುಂಬ ಹೊತ್ತು ಟೈಮ್ ತಗೊಳ್ಳುತ್ತೆ. ನೀರು ಸ್ವಲ್ಪ ಕಡಿಮೆ ಇಟ್ಟರೆ ಬೇಗ ಒಂದು ಹದಕ್ಕೆ ಬರುತ್ತೆ. ಯಾವ ರೀತಿ ಹದ ಬರಬೇಕಂತೇಳಿ ನಾನು ತೋರಿಸ್ತೀನಿ. ನೋಡಿ, ಈ ಹದದಲ್ಲಿ ಬರಬೇಕು, ಇಷ್ಟು ಗಟ್ಟಿ ಬರಬೇಕು. ಆಗ ಕಡುಬು ಕಟ್ಟಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ತುಳುವಿನಲ್ಲಿ ಪುಂಡಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕಡುಬು ಅಂತ ಹೇಳ್ತಾರೆ. ವೈಟ್ ರೈಸ್ ಕಡುಬು ಈ ಥರ ಅಕ್ಕಿ ಹಿಟ್ಟು ಮಾಡಿ ಚಿಕ್ಕಮಂಗ್ಳೂರು ಕಡೆಯಲ್ಲೇ ಈ ಥರನೇ ಮಾಡ್ತಾರೆ. ಮಂಗಳೂರು ಕಡೆಯವರು ಕುಚ್ಚಲಕ್ಕಿ ಅನ್ನ ನೆನೆಸಿಟ್ಟು ಮಾಡ್ತಾರೆ. 2 ಕೂಡ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ಹೀಗೆ ಚಟ್ನಿ ಜೊತೆ ತಿನ್ನೋದಾದರೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಾಡಿದರೆ ಚೆನ್ನಾಗಾಗುತ್ತೆ. ನಾನು ಮಸಾಲ ಜೊತೆ ಹಾಕ್ತೀನಲ್ಲ, ಅದಕ್ಕೋಸ್ಕರ. ಈಗ ಇಡ್ಲಿ ಪಾತ್ರಕ್ಕೆ ನಾನು ನೀರು ಹಾಕಿ ಕಡುಬು ಕಟ್ಟಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಕಡುಬು ಮಾಡ್ಬೋದು. ನಾನು ಈ ಥರ ರೌಂಡು ಸಣ್ಣದಾಗಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಡುಬು ಕಟ್ಟಲಿಕ್ಕೆ ಬರ್ತದೆ ಅಂತೇಳಿ. ತುಂಬಾ ಟೇಸ್ಟ್ ಕೂಡ ಆಗುತ್ತೆ. ನೀವು ಹೀಗೆ ಮಾಡೋದಾದರೆ ಸ್ವಲ್ಪ ಒಗ್ಗರಣೆ ಕೊಟ್ಟು ತುಪ್ಪದಲ್ಲಿ ತೆಂಗಿನಕಾಯಿ ಹಾಕಿ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತದೆ. ಚಟ್ನಿ ಜೊತೆ, ಮೀನು ಸಾರು ಜೊತೆ ಎಲ್ಲ. ಈ ಥರ ಮಸಾಲ ಜೊತೆ ಮಾಡೋದಾದರೆ, ಮಸಾಲ ಪುಂಡಿ ಮಾಡೋದಾದರೆ ಹೀಗೆ ಮಾಡಿ ತೆಂಗಿನಕಾಯಿ ಇಲ್ಲದೇ ಮಾಡ್ಬೋದು. ಯಾಕಂದರೆ ನಾವು ಮಸಾಲೆ ರುಬ್ಬುವಾಗ ತೆಂಗಿನಕಾಯಿ ಹಾಕ್ತೀವಲ್ಲ, ಅದಕ್ಕೆ. ಹೀಗೆ ಚೆನ್ನಾಗಿದೊಂದು 15 ನಿಮಿಷ ಸಾಕು. 15ರಿಂದ 20 ನಿಮಿಷದೊಳಗೆ ಈ ಕಡುಬು ಬೇಯುತ್ತೆ. ಅಲ್ಲಿವರೆಗೆ ನಾನೀಗ ಮಸಾಲಕ್ಕೆ ಏನೇನು ಬೇಕೋ ಅದು ರೆಡಿ ಮಾಡ್ತೀನಿ. ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಹಾಗೆ ಮೆಣಸು, ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ, ಈರುಳ್ಳಿ, ಅರಶಿನ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ಹುರಿದುಕೊಳ್ಬೇಕು. ತೆಂಗಿನಕಾಯಿ ಎಣ್ಣೆ ಸ್ವಲ್ಪ ಹಾಕಿ ಒಂದು ಬಾಣಲೆ ಬಿಸಿಗೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಹಾಕಿ ಈ ಮಸಾಲ ನಾನೀಗ ತೋರಿಸಿದೆ ನೋಡಿ, ಎಲ್ಲ ಹುರಿದುಕೊಳ್ಬೇಕು ಚೆನ್ನಾಗಿ. ಮೊದಲಿಗೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ಮಸಾಲ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ.
ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ, ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ತೆಂಗಿನ ಎಣ್ಣೆ ಹಾಕಿದರೆ ಒಳ್ಳೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಕೊತ್ತಂಬರಿ, ಜೀರಿಗೆ, ಮೆಂತೆ ಹಾಗೆ ಉದ್ದಿನ ಬೇಳೆಯನ್ನು, ಮೆಣಸು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ ನಾನೀಗ. ಮೆಣಸು ಖಾರ ನೋಡಿ ಹಾಕ್ಕೊಳ್ಳಿ. ನಾನೊಂದು 4 ತಗೊಂಡಿದ್ದೀನಿ ಮೆಣಸು. ತುಂಬ ಖಾರ ಇದ್ದರೆ ಕಡಿಮೆ ಹಾಕಿ, ಸಪ್ಪೆ ಮೆಣಸಾದರೆ ಜಾಸ್ತಿ ಹಾಕ್ಬೋದು. ಆಮೇಲೆ ಈಗ ತೆಂಗಿನಕಾಯಿ ತುರಿಗೆ ಸ್ವಲ್ಪ ಅರಶಿನ ಹಾಕಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ನೋಡಿ ಚೆನ್ನಾಗಿ ಎಲ್ಲ ಕೊತ್ತಂಬರಿ, ಉದ್ದಿನ ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ತೆಂಗಿನಕಾಯಿ ಹಾಕಿದ ಮೇಲೂ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಹುಳಿ ಇದೆ ನೋಡಿ, ಸ್ವಲ್ಪ ಹುಳಿಯನ್ನು ಹಾಕ್ತಾಯಿದ್ದೀನಿ. ಈ ಕಡೆ ಕಡುಬು ಕೂಡ ಬೇಯಲಿಕ್ಕೆ ಬಂತು, ಬೇಯ್ತಾ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕಡುಬು ತುಂಬಾ ಸುಲಭದಲ್ಲಿ ಆಗುತ್ತೆ ವೈಟ್ ರೈಸಲ್ಲಿ. ಆಮೇಲೆ ನಾನೀಗ ಇದು ಬಸಳೆ ಸೊಪ್ಪು ನೋಡಿ, ಇದು ನಾನು ಬಸಳೆ ಸೊಪ್ಪು ಅಂತ ಹೇಳಿದೆ ಅಲ್ವಾ, ಇದರ ಸೊಪ್ಪು ಮಾತ್ರ, ದಂಟೆಲ್ಲ ಸಾರಿಗೆ ಹಾಕ್ಬೋದು, ಸ್ವಲ್ಪ ಇದ್ದರೆ ಸಾಕು ಸೊಪ್ಪು. ಈ ಸೊಪ್ಪನ್ನು ಚೆನ್ನಾಗಿ ಕ್ಲೀನಾಗಿ ನೋಡಬೇಕು, ಏನಾದರೂ ಹುಳ ಗಿಳ ಇದೆಯಂತೆಲ್ಲ ನೋಡಿ ಕ್ಲೀನ್ ಮಾಡಿಕೊಳ್ಬೇಕು. ನಾನೀಗ ಎಷ್ಟು ಬೇಕಾ, ಈಗ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ತಿದ್ದೀನಿ. ಜಾಸ್ತಿ ಸೊಪ್ಪು ಹಾಕ್ಬೇಕಂತೇನಿಲ್ಲ, ಸ್ವಲ್ಪ ಹಾಕಿದ್ರೂ ಚೆನ್ನಾಗಾಗುತ್ತೆ. ಆಮೇಲೆ ಅದಕ್ಕೆ ನಾನೀಗ ಸೊಪ್ಪು ಬೇಯಲಿಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಬಸಳೆ ಸೊಪ್ಪು ಹಾಗೆ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ ನೋಡಿ. ಈ ಥರ ಸಣ್ಣದಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಹಚ್ಕೊಳ್ಬೇಕು ಬಸಳೆ ಸೊಪ್ಪನ್ನು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಉದ್ದಿನ ಬೇಳೆಯನ್ನು ಒಗ್ಗರಣೆಗೆ ಹಾಕಿಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಅರ್ಧ ಈರುಳ್ಳಿ ನಾನು ಮಸಾಲೆ ರುಬ್ಲಿಕ್ಕೆ ಹಾಕಿದೆ, ಅರ್ಧ ಈರುಳ್ಳಿ ಈಗ ಒಗ್ಗರಣೆಗೆ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಈಗ ಬಸಳೆ ಸೊಪ್ಪು ಏನಿದೆ ನೋಡಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ. ಈಗ ಚೆನ್ನಾಗಿ ಈ ಸೊಪ್ಪು ಏನಿದೆ ನೋಡಿ ಅದು ಬೇಯಬೇಕು. ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು, ಉಪ್ಪು ಮತ್ತು ನೀರು ಹಾಕಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕಬೇಕು, ಎಷ್ಟು ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟೇ ಹಾಕಿದರೆ ಸಾಕು. ಆಮೇಲೆ ಸೊಪ್ಪಲ್ಲಿ ಕೂಡ ನೀರು ಬಿಡುತ್ತಲ್ಲ, ಹಾಗೆ ಅದು ಸ್ವಲ್ಪ ದಪ್ಪ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಮೊದಲೇ ಬೇಯಿಸಬೇಕು. ಈಗ ನಾನು ಈ ಮಸಾಲೆ ಏನು ರೆಡಿ ಮಾಡಿದೆ ನೋಡಿ ಅದನ್ನು ರುಬ್ಬಿಕೊಳ್ತಾ ಇದ್ದೀನಿ ನೋಡಿ. ಈ ಥರ ನೈಸಾಗಿ ರುಬ್ಬಿಕೊಳ್ಬೇಕು. ಎಲ್ಲ ಮಸಾಲವನ್ನು ರುಬ್ಬಿ ಇಟ್ಟುಕೊಂಡೆ. ಈ ಕಡೆಯಿಂದ ಈ ಸೊಪ್ಪು ಕೂಡ ಬೇಯ್ತಾ ಬಂತು ನೋಡಿ, ಚೆನ್ನಾಗಿ ಬೆಂದಿದೆ. ಸಣ್ಣದಾಗಿ ಕಟ್ ಮಾಡಿದರೆ ಬೇಗ ಬೇಯುತ್ತೆ. ಈಗ ಈ ಮಸಾಲವನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಹದ ಮಾಡಿಕೊಳ್ಬೇಕು. ಆಮೇಲೆ ಉಪ್ಪೆಲ್ಲ ಈ ಟೈಮಲ್ಲಿ ನೋಡ್ಬೋದು, ಉಪ್ಪೆಲ್ಲ ಹಾಕಿ ಒಂದು ಹದ ಮಾಡಿ ಇಡಬೇಕು. ನೀರು ಅಂದರೆ ನಾವು ಸ್ವಲ್ಪ ತೆಳ್ಳಗೆ ಮಾಡಿದ್ರೂ ಚೆನ್ನಾಗಾಗುತ್ತೆ, ತುಂಬ ತೆಳ್ಳಗೆ ಮಾಡಬಾರ್ದು. ನಿಮಗೆ ಗೊತ್ತಾಗುತ್ತಲ್ಲ ಯಾವಾಗಂತ ಇದು ಎಷ್ಟು ಬೇಕಂತ ಹೇಳಿದಪ್ಪ. ತುಂಬ ದಪ್ಪ ಇಟ್ಟರೂ ಚೆನ್ನಾಗಾಗಲ್ಲ. ಆಮೇಲೆ ಎಲ್ಲ ಅದು ಕಡುಬು ಎಳ್ಕೊಳ್ಳುತ್ತೆ ಮಸಾಲ, ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗಿದ್ರೂ ಒಳ್ಳೆಯದು. ನೋಡಿ ಅದರಲ್ಲಿ ಇಷ್ಟು ತೆಳ್ಳಗೆ ಬರಬೇಕು. ಈಗ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು.
ಈಗ ಈ ಕಡುಬು ಏನಿದೆ ನೋಡಿ, ಅದು ಕುದಿ ಬರ್ತಾ ಇರುವ ಟೈಮಲ್ಲಿ ನಾನೀಗ ಈ ಕಡುಬನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೋದು. ನಾನಿದು ಒಂದು ಕಡುಬನ್ನು ದೊಡ್ಡದಿರೋದ್ರಿಂದ 4 ಪೀಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತೇಳಿ ಆದರೆ ಸಣ್ಣ ಸಣ್ಣ ಕಡುಬು ಮಾಡಿನೂ ಹಾಕ್ಬೋದು. ನಾನು ಈ ಥರ ದೊಡ್ಡ ಕಡುಬು ಮಾಡಿ 4 ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಸಾಲ ಕೂಡ ಕುದಿ ಬರ್ತಾ ಇದೆ. ಸ್ವಲ್ಪ ಉಪ್ಪು ಸಪ್ಪೆ ಇತ್ತು, ಈಗ ನಾನು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಅದು ಬಿಸಿ ಬಿಸಿ ತಿನ್ನೋದಕ್ಕಿಂತ ಎಲ್ಲ ಮಸಾಲೆ ಎಲ್ಲ ಎಳ್ಕೊಳ್ತದೆ ನೋಡಿ ಕಡುಬು. ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದಿ ಬರ್ತಿರ್ಬೇಕು ನೋಡಿ, ಈ ಥರ ಕುದಿ ಬರಬೇಕು. ಈಗ ಎಲ್ಲ ಕಡುಬು ನಾನು ಪೀಸ್ ಮಾಡಿಟ್ಟ ಕಡುಬನ್ನೆಲ್ಲ ಹಾಕಿಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ, ಡಿಫ್ರೆಂಟಾಗಿ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಾಗುತ್ತೆ. ಬಸಳೆ ಸೊಪ್ಪು ಸ್ವಲ್ಪ ಇದ್ದರೆ ಸಾಕು. ಈಗ ಸೊಪ್ಪು ಸಿಗಲಿಲ್ಲ ಅಂತ ಹೇಳಿದರೆ ಬರೀ ಹಾಗೇ ಮಸಾಲ ಪುಡಿ ಕೂಡ ಮಾಡ್ಬೋದು, ಕಡುಬು ಕೂಡ ಮಾಡ್ಬೋದು. ಬಸಳೆ ಸೊಪ್ಪಿದ್ರೆ ಈ ಥರನೂ ಮಾಡ್ಬೋದು. ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿರುವಾಗ ಈ ರೀತಿ ಒಂದು ಡಿಫ್ರೆಂಟಾಗಿ ಮಾಡಿ ತಿನ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ಜಾಸ್ತಿ ಎಣ್ಣೆಯನ್ನು ಯೂಸ್ ಮಾಡಿಲ್ಲ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೆ, ಅಷ್ಟೇ ತಿನ್ನಲಿಕ್ಕೆ ಅಷ್ಟೇ ಟೇಸ್ಟು ಕೂಡ ಹಾಗೆ ಇದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.